ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಲಬುರಗಿ ಅಧ್ಯಕ್ಷ ಸ್ಥಾನವನ್ನು ಕುರುಬ ಸಮಾಜ ಮುಖಂಡರಾದ ಗಣಪತಿ ಸಿದ್ದರಾಮಪ್ಪ ವಿಣಜಿ ಅವರನ್ನು ನೀಡಬೇಕೆಂದು ಕರ್ನಾಟಕ ಪ್ರದೇಶ ಕುರುಬ ಸಂಘ ಜಿಲ್ಲಾ ಶಾಖೆ ಕಲಬುರಗಿ ಅಧ್ಯಕ್ಷರಾದ ಗುರುನಾಥ್ ಪೂಜಾರಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಕುರುಬ ಸಮಾಜದ ರಾಜ್ಯ ಸಂಘದ ನಿರ್ದೇಶಕರಾಗಿ ಗಣಪತಿ ಸಿದ್ದರಾಮಪ್ಪ ವಿಣಜಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಳೆದ ಎಂಎಲ್ಎ ಚುನಾವಣೆಯಲ್ಲಿ ಹಿಡಿದು ಪಕ್ಷದ ಹಾಗೂ ಸಮಾಜದ ಎಲ್ಲ ಕಾರ್ಯಗಳಲ್ಲಿ ಸಕ್ರಿಯರಾಗಿದ್ದಾರೆ. ಪಕ್ಷದ ನಿಷ್ಠೆ ಮತ್ತು ಸಮಾಜದ ನಿಷ್ಠೆಯಿಂದ ಹಿಡಿದುಕೊಂಡು ಇವರ ಹಿರಿತನವನ್ನು ಪರಿಗಣಿಸಿ ಈಗಾಗಲೇ ಶಾಸಕ ಎಂವೈ ಪಾಟೀಲ್ ಅವರು ಎಪಿಎಂಸಿ ಅಧ್ಯಕ್ಷ ಸ್ಥಾನಕ್ಕೆ ಶಿಫಾರಸು ಮಾಡಿದ್ದಾರೆ. ಕೂಡಲೇ ಇವರನ್ನು ಆಯ್ಕೆ ಮಾಡಬೇಕೆಂದು ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದರು. ಶುಭ ಮುಂಜಾನೆಯ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಆತ್ಮೀಯ ಸ್ನೇಹಿತರುಗಳೇ, ಕಲಬುರಗಿ ಜಿಲ್ಲೆಯಲ್ಲಿ ಕುರುಬ ಸಮಾಜಕ್ಕೆ ಕಲಬುರಗಿಯ ಎಪಿಎಂಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಅಧ್ಯಕ್ಷರನ್ನಾಗಿ ಶ್ರೀ ಗಣಪತಿ ಸಿದ್ದರಾಮಪ್ಪ ಮಿಣಜಿ ಅವರನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಸಂಘ ಮಾಡ್ತಾ ಇದೆ ಅಂತಕ್ಕಂಥದ್ದು. ಯಾಕೆ ನಾವು ಗಣಪತಿ ಅವರನ್ನು ಆಯ್ಕೆ ಮಾಡಬೇಕು ಅಂತಂತಂದರೆ, ಕಲಬುರಗಿ ಗ್ರಾಮೀಣ, ಕಲಬುರಗಿ ದಕ್ಷಿಣ ಮತಕ್ಷೇತ್ರ, ಅಫ್ಜಲ್ಪುರ ಈ ಮೂರು ತಾಲೂಕಿನಿಂದ ಕಲಬುರಗಿ ಎಪಿಎಂಸಿಗೆ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಮಾಡಬೇಕಂತಕ್ಕಂಥದ್ದು ಸರ್ಕಾರದ ನಿಯಮಾವಳಿ. ಅದರಲ್ಲಿ ಅಫ್ಜಲ್ಪುರ ಮತಕ್ಷೇತ್ರದಿಂದ ಶ್ರೀ ಗಣಪತಿ ಸಿದ್ದರಾಮಪ್ಪ ಮಿಣಜಿ ಅವರನ್ನು ಅಲ್ಲಿನ ಶಾಸಕರು ಸುಮಾರು 35ರಿಂದ 40 ಸಾವಿರಕ್ಕಿಂತ ಹೆಚ್ಚು ಜನ ನಮ್ಮ ಸಮುದಾಯ ಇರೋದರಿಂದ ಪ್ರಾಶಸ್ತ್ಯತೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಶ್ರೀ ಗಣಪತಿ ಅವರನ್ನು ಈಗಾಗಲೇ ಸರ್ಕಾರ ವತಿಯಿಂದ ನಾಮನಿರ್ದೇಶನ ಮಾಡಿದ್ದಾರೆ. ಸದಸ್ಯರಂತಾಗಿ ಬರೀ ಸದಸ್ಯರಂತಾಗಿ ನಿರ್ದೇಶನ ಮಾಡೋದಕ್ಕಿಂತ ಅವರನ್ನೇ ಕಲಬುರಗಿ ಎಪಿಎಂಸಿ ಅಧ್ಯಕ್ಷಕ್ಕೆ ಪರಿಗಣನೆ ಮಾಡಿದರೆ ಇಡೀ ಸಮಾಜಕ್ಕೆ ಒಂದು ಗೌರವ ಬರ್ತಾ ಇದೆ ಅಂತಕ್ಕಂಥದ್ದು. ಗಣಪತಿ ಮಿಣಜಿ ಅವರು ನಮ್ಮ ಸಮಾಜದ ಏನು ಕೇಂದ್ರ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ರಾಜ್ಯ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಾನ್ಯ ಶ್ರೀ ಎಂವೈ ಪಾಟೀಲ್ರವರ ಅನುಯಾಯಿಯಾಗಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಎಲ್ಲ ಸಮುದಾಯದವರಿಗೆ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರುವಂಥ ವ್ಯಕ್ತಿಯಾಗಿದ್ದಾರೆ. ಹಾಗಾಗಿ ಈಗಾಗಲೇ ಒಂದು ಅಂದಾಜು ಪಟ್ಟಿಯನ್ನು ಸರ್ಕಾರಕ್ಕೆ ಕಳಿಸಿದ್ದಾರೆ. ಅದರಲ್ಲಿ ನಾಗೇಶ್ ಅವರನ್ನು ಸಹ ದಕ್ಷಿಣ ಮತಕ್ಷೇತ್ರದಿಂದ ಅವರನ್ನು ಸಹ ನಿರ್ದೇಶಕರನ್ನಾಗಿ ಕಳಿಸಿದ್ದಾರೆ. ಮತ್ತು ಈ ಸರ್ಕಾರ ಅಹಿಂದ ಅಂತಕ್ಕಂಥ ಹೆಸರಿನ ಮೇಲೆ ಸರ್ಕಾರ ಬಂದಿದೆ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಅಂತಕ್ಕಂಥದ್ದು ಕಲಬುರಗಿ ಜಿಲ್ಲೆಯಲ್ಲಿ 2.5 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಸಮುದಾಯ. ವಿಶೇಷವಾಗಿ ಅಫ್ಜಲ್ಪುರದಲ್ಲಿ ಒಬ್ಬ ಶಾಸಕರನ್ನು ಆಯ್ಕೆ ಮಾಡಲಿಕ್ಕೆ ಮತ್ತು ಶಾಸಕರನ್ನು ಬೀಳಿಸಲಿಕ್ಕೆ ಕಾರಣಕರ್ತ ಆಗ್ತಕ್ಕಂಥ ಶಕ್ತಿ ನಮ್ಮ ಸಮುದಾಯಕ್ಕೆ ಇದೆ ಅಂತಕ್ಕಂಥದ್ದು. ಹಾಗಾಗಿ ಅವರ MLA ಚುನಾವಣೆ ಹಿಡಿದು ಪ್ರತಿಯೊಂದು ಪಕ್ಷದ ಕಾರ್ಯಕ್ರಮಗಳಲ್ಲಿ ಗಣಪತಿ ಮಿಣಜಿ ಅವರು ಸಕ್ರಿಯವಾಗಿ ಭಾಗವಹಿಸುವುದರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿದ್ದಾರೆ. ಅಂಥವರನ್ನು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಇವತ್ತು ಅತ್ಯಂತ ವಿನಯಪೂರ್ವಕವಾಗಿ ಆಗ್ರಹ ಮಾಡ್ತೇವೆ ಸರ್ಕಾರಕ್ಕೆ ಮತ್ತು ಶಾಸಕರಿಗೆ. ಅವರನ್ನು ಕೂಡಲೇ ಅಧ್ಯಕ್ಷ ಸ್ಥಾನಕ್ಕೆ ತಾವು ಪರಿಗಣನೆ ಮಾಡುವ ಮುಖಾಂತರ ಕುರುಬ ಸಮಾಜಕ್ಕೆ ಒಂದು ನ್ಯಾಯ ಕೊಟ್ಟಂಗೆ ಆಗ್ತದೆ ಅಂತಕ್ಕಂಥದ್ದು ಈ ಒಂದು ವಿಷಯವನ್ನು ಕುರಿತು ಶಾಸಕರು ಈಗಾಗಲೇ ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರುವಂಥ ಶ್ರೀಮಾನ್ ಪ್ರಿಯಾಂಕ್ ಖರ್ಗೆ ಸಾಹೇಬರನ್ನ, ಜೊತೆಗೆ ಎಪಿಎಂಸಿಯ ಮಂತ್ರಿಗಳಾಗಿರುವಂಥ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರನ್ನ, ಮತ್ತು ಈ ನಾಡಿನ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರನ್ನು ಸಹ ಮನವಿ ಕೊಡೋದ್ರ ಮುಖಾಂತರ ಇವರನ್ನೇ ಪರಿಗಣನೆ ಮಾಡುವುದರ ಮುಖಾಂತರ ಕುರುಬ ಸಮಾಜಕ್ಕೆ ಏನು ಸಮಪಾಲು ಸಮಬಾಳು ಅಂತಕ್ಕಂಥ ಸಿದ್ಧಾಂತ ಕಾಂಗ್ರೆಸ್ ಪಕ್ಷದಲ್ಲಿದೆ.
ದಯವಿಟ್ಟು ಇವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಪರಿಗಣನೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾಯಿದ್ದಾರೆ.